ಒಂದು ಪೂರ್ವಕಾಲ ವೃತ್ತಾಂತ ಅಧ್ಯಾಯ 12. ದಾವೀದನು ಕೀಷನ ಮಗನಾದ ಸೌಲನಿಗೆ ಹೆದರಿ ಚಿಕ್ಲಗಿನಲ್ಲಿ ಅಡಗಿಕೊಂಡಿದ್ದಾಗ ಬಿಲ್ಲುಗಾರರು ಎಡಬಲ ಕೈಗಳಿಂದ ಕಲ್ಲುಗಳನ್ನು ಬಾಣಗಳನ್ನು ಎಸೆಯಬಲ್ಲವರೂ ಆಗಿದ್ದು ಯುದ್ಧದಲ್ಲಿ ಸಹಾಯ ಮಾಡುವುದಕ್ಕಾಗಿ ಅವನ ಬಳಿಗೆ ಬಂದ ರಣವೀರರ ಪಟ್ಟಿ. ಸೌಲನ ಕುಲಬಂಧುಗಳಾದ ಬೆನ್ಯಾಮೀನ್ಯರಲ್ಲಿ ಮುಖ್ಯಸ್ಥನಾದ ಅಹೀಯೆಜೆರ್ ಮತ್ತು ಯೋವಾಷ ಎಂಬ ಹೆಸರುಗಳುಳ್ಳ ಗಿಬೆಯ ಊರಿನ ಹಷೆಮಾಹನ ಮಕ್ಕಳು. ಅಜ್ಮಾವೆತನ ಮಕ್ಕಳಾದ ಯೆಜೀಯೇಲ್ ಪೆಲೆಟರು. ಅನತೋತ ಊರಿನವರಾದ ಯೇಹು ಬೆರಾಕಾರು. 30 ಮಂದಿ ಭಟರಲ್ಲಿ ಶೂರನೂ ಮುಖ್ಯಸ್ಥನೂ ಆದ ಗಿಬ್ಯೋನಿನ ಇಷ್ಮಾಯ. ಗೆದೇರ ಊರಿನವರಾದ ಎರೆಮೀಯ, ಯಹಜಿಯೇಲ್, ಯೋಹಾನಾನ್, ಯೋಜಾಬಾದರು. ಹರೀಫ್ಯರಾದ ಎಲ್ಲೂಜೈ, ಎರೀಮೋತ್, ಬೇಯಲ್ಯ, ಶೆಮರ್ಯ, ಶೆಫಟ್ಯರು. ಕೋರಹಿಯರಾದ ಎಲ್ಕಾನ, ಇಷ್ಷಿಯ, ಅಜರೇಲ್, ಯೋವೆಜೆರ್, ಯಾಶೊಬ್ಬಾಮರು. ಗೆದೋರಿನ ಯೆರೋಹಾಮನ ಮಕ್ಕಳಾದ ಯೋವೇಲ, ಜೆಬದ್ಯರು ಇವರೇ. ರಣವೀರರು, ಯುದ್ಧ ನಿಪುಣರು, ಗುರಾಣಿ ಬರ್ಜಿಗಳಲ್ಲಿ ಪ್ರವೀಣರು, ಸಿಂಹಮುಖರು, ಬೆಟ್ಟದ ಜಿಂಕೆಯಂತೆ ಪಾದತ್ವರಿತರೂ ಆಗಿದ್ದು ದಾವೀದನು ಅರಣ್ಯ ದುರ್ಗದಲ್ಲಿದ್ದಾಗ ಅವನನ್ನು ಕೂಡಿಕೊಂಡ ಗಾದ್ಯರು. ಮುಖ್ಯಸ್ಥನು ಏಜೆರ್, ಎರಡನೆಯವನು ಓಬದ್ಯ, ಮೂರನೆಯವನು ಎಲಿಯಾಬ್, ನಾಲ್ಕನೆಯವನು ಮಷ್ಮನ್ನ, ಐದನೆಯವನು ಯೆರೆಮೀಯ, ಆರನೆಯವನು ಅತ್ತೈ, ಏಳನೆಯವನು ಎಲೀಯೇಲ್, ಎಂಟನೆಯವನು ಯೋಹಾನಾನ್, ಒಂಬತ್ತನೆಯವನು ಎಲ್ಜಾಬಾದ್, ಹತ್ತನೆಯವನು ಯೆರೆಮೀಯ, 11ನೆಯವನು ಮಕ್ಬನ್ನೈ ಇವರೇ. ಗಾದ್ಯರಾದ ಇವರು ಸೈನ್ಯಾಧಿಪತಿಗಳಾಗಿದ್ದರು. ಇವರಲ್ಲಿ ಕನಿಷ್ಠನಾದವನು 100 ಮಂದಿಗೆ ಸಮನು, ಶ್ರೇಷ್ಠನಾದವನು 1000 ಮಂದಿಗೆ ಸಮಬಲನು. ಯೋರ್ದನ್ ನದಿಯು ಪ್ರಥಮ ಮಾಸದಲ್ಲಿ ದಡತುಂಬಿ ಹರಿಯುತ್ತಿರುವಾಗ ಅದನ್ನು ದಾಟಿ ನದಿಯ ತಗ್ಗಿನ ಪೂರ್ವ ಪಶ್ಚಿಮ ಪ್ರದೇಶಗಳವರೆಲ್ಲರನ್ನೂ ಓಡಿಸಿಬಿಟ್ಟವರು ಇವರೇ. ಒಂದಾನೊಂದು ದಿವಸ ಬೆನ್ಯಾಮೀನ್ ಯೂದ ಕುಲದವರಲ್ಲಿ ಕೆಲವರು ದಾವೀದನಿಗಿದ್ದ ದುರ್ಗದ ಬಳಿಗೆ ಬರಲು ದಾವೀದನು ಹೊರಗೆ ಹೋಗಿ ಅವರೆದುರಿಗೆ ನಿಂತು ಅವರಿಗೆ, ನೀವು ಸ್ನೇಹ ಭಾವದಿಂದ ಸಹಾಯ ಮಾಡುವುದಕ್ಕಾಗಿ ನನ್ನ ಬಳಿಗೆ ಬಂದಿರುವುದಾದರೆ ನಿಮ್ಮೊಡನೆ ನನಗೆ ಐಕ್ಯಭಾವವಿರುವುದು. ನಿರಪರಾಧಿಯಾದ ನನ್ನನ್ನು ನನ್ನ ವಿರೋಧಿಗಳಿಗೆ ಒಪ್ಪಿಸುವ ಕುಯುಕ್ತಿಯಿಂದ ಬಂದಿರುವುದಾದರೆ ನಮ್ಮ ಪಿತೃಗಳ ದೇವರು ನಿಮ್ಮನ್ನು ನೋಡಿ ದಂಡಿಸಲಿ ಅಂದನು. ಆಗ 30 ಮಂದಿಯಲ್ಲಿ ಮುಖ್ಯಸ್ಥನಾದ ಅಮಾಸ್ಯೆಯು ಆತ್ಮಾವೇಶವುಳ್ಳವನಾಗಿ, ದಾವೀದನೇ, ನಾವು ನಿನ್ನವರು, ಶುಭವಾಗಲಿ. ಇಷಯನ ಮಗನೇ, ನಾವು ನಿನ್ನ ಪಕ್ಷದವರು, ಶುಭವಾಗಲಿ. ನಿನಗೂ ನಿನ್ನ ಸಹಾಯಕರಿಗೂ ಶುಭವಾಗಲಿ. ನಿನ್ನ ದೇವರು ನಿನಗೆ ಜಯಪ್ರದನಾಗಿದ್ದಾನೆ ಎಂದು ನುಡಿದನು. ಆಗ ದಾವೀದನು ಅವರನ್ನು ತನ್ನ ಜೊತೆಯಲ್ಲಿ ಸೇರಿಸಿಕೊಂಡು ಸೈನ್ಯಾಧಿಪತಿಗಳನ್ನಾಗಿ ನೇಮಿಸಿದನು. ಸೌಲನಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಹೋಗುವ ಫಿಲಿಷ್ಟಿಯರ ಜೊತೆಯಲ್ಲಿ ದಾವೀದನು ಹೋಗುತ್ತಿರುವಾಗ ಕೆಲವು ಮಂದಿ ಮನಸ್ಸೆಯವರು ಬಂದು ಅವನನ್ನು ಕೂಡಿಕೊಂಡರು. ದಾವೀದನು ನಿಜವಾಗಿ ಫಿಲಿಷ್ಟಿಯರಿಗೆ ಸಹಾಯಕನಾಗಲಿಲ್ಲ. ಅವರ ಪ್ರಭುಗಳು, ಇವನು ನಮ್ಮ ತಲೆಗಳನ್ನು ಕಡಿದು ತಿರುಗಿ ತನ್ನ ಯಜಮಾನನಾದ ಸೌಲನೊಂದಿಗೆ ಸೇರಿಕೊಂಡಾನು ಎಂಬುದಾಗಿ ಆಲೋಚಿಸಿ ಅವನನ್ನು ಹಿಂದಕ್ಕೆ ಕಳುಹಿಸಿದರು. ಅವನು ಹಿಂದಿರುಗಿ ಚಿಕ್ಲಗಿಗೆ ಹೋಗುವಾಗ ಮನಸ್ಸೆ ಕುಲದ ಸಹಸ್ರಾಧಿಪತಿಗಳಾದ ಅದ್ನ, ಯೋಜಾಬಾದ್, ಎದೀಗಯೇಲ್, ಮೀಖಾಯೇಲ್, ಯೋಜಾಬಾದ್, ಎಲಿಹು, ಚಿಲ್ಲೆತಾಯ್ ಎಂಬವರು ಬಂದು ಸೇರಿಕೊಂಡರು. ರಣವೀರರೂ ಸೇನಾಧಿಪತಿಗಳೂ ಆದ ಇವರೆಲ್ಲರೂ ಸುಲಿಗೆ ಗುಂಪುಗಳಿಗೆ ವಿರೋಧವಾಗಿ ದಾವೀದನಿಗೆ ಸಹಾಯ ಮಾಡುವವರಾದರು. ದಾವೀದನ ಸಹಾಯಕ್ಕೆ ಪ್ರತಿದಿನವೂ ಹೊಸ ಗುಂಪುಗಳು ಬರುತ್ತಿದ್ದವು. ಅವನ ಸೈನ್ಯವು ದೇವಸೈನ್ಯದಷ್ಟು ದೊಡ್ಡದಾಯಿತು. ಯೆಹೋವನ ಆಜ್ಞೆಯಂತೆ ಸೌಲನ ರಾಜ್ಯವನ್ನು ದಾವೀದನಿಗೆ ಒಪ್ಪಿಸುವುದಕ್ಕೋಸ್ಕರ ಹೆಬ್ರೋನಿನಲ್ಲಿದ್ದ ಅವನ ಬಳಿಗೆ ಗುಂಪು ಗುಂಪುಗಳಾಗಿ ಬಂದ ಯುದ್ಧ ಸನ್ನದ್ಧರ ಲೆಕ್ಕ. ಯೆಹೂದ್ಯರಿಂದ ಬರ್ಜಿ ಗುರಾಣಿಗಳನ್ನು ಹಿಡಿದ ಸೈನಿಕರು 6800 ಮಂದಿ. ಸಿಮೆಯೋನ್ಯರಿಂದ 7100 ಮಂದಿ ರಣವೀರರು. ಲೇವಿಯರಿಂದ 4600 ಮಂದಿಯಲ್ಲದೆ ಆರೋನ್ಯರ ಮುಖ್ಯಸ್ಥನಾದ ಯೆಹೋಯಾದಾವನು ಅವನ 3700 ಮಂದಿ ಸೈನಿಕರು. ಪರಾಕ್ರಮಶಾಲಿಯಾದ ಚಾದೋಕನೆಂಬ ಯವನಸ್ಥನೂ ಅವನ ಕುಟುಂಬದವರಾದ 22 ಮಂದಿ ಅಧಿಪತಿಗಳು. ಸೌಲನ ಸಂಬಂಧಿಕರಾದ ಬೆನ್ಯಾಮೀನ್ಯರಲ್ಲಿ 3000 ಮಂದಿ. ಆವರೆಗೆ ಬೆನ್ಯಾಮೀನ್ಯರಲ್ಲಿ ಹೆಚ್ಚಿನ ಭಾಗದವರು ಸೌಲನ ಮನೆಯವರೊಂದಿಗೆ ಹೊಂದಿಕೊಂಡಿದ್ದರು. ಎಫ್ರಾಯಿಮಿನ ಆಯಾ ಗೋತ್ರಗಳಲ್ಲಿ ಪ್ರಸಿದ್ಧರಾದ 20,800 ಮಂದಿ ಮಹಾ ರಣವೀರರು.
ಮನಸ್ಸೆಯ ಅರ್ಧ ಕುಲದಿಂದ ದಾವೀದನ ಪಟ್ಟಾಭಿಷೇಕಕ್ಕೆ ಹೋಗಬೇಕೆಂದು ಹೆಸರಾಗಿ ನೇಮಿಸಲ್ಪಟ್ಟ 18,000 ಮಂದಿ. ಇಸ್ಸಾಕಾರ್ಯರಿಂದ 200 ಮಂದಿ ಮುಖ್ಯಸ್ಥರು. ಇವರು ಸಮಯೋಚಿತ ಜ್ಞಾನವುಳ್ಳವರಾಗಿ ಇಸ್ರಾಯೇಲ್ಯರು ಮಾಡತಕ್ಕದ್ದನ್ನು ಅರಿತವರು. ಇವರ ಸಹೋದರರೆಲ್ಲರೂ ಇವರ ಆಜ್ಞೆಗೆ ಒಳಗಾಗಿದ್ದರು. ಜೆಬುಲೂನ್ಯರಿಂದ ಯುದ್ಧ ಪ್ರವೀಣರು, ಸರ್ವಾಯುಧಗಳನ್ನು ಧರಿಸಿ ವ್ಯೂಹ ಕಟ್ಟಬಲ್ಲವರು, ದೃಢಚಿತ್ತರೂ ಆದ 50,000 ಮಂದಿ. ನಫ್ತಾಲಿಯರಿಂದ 1,000 ಮಂದಿ ನಾಯಕರು, ಗುರಾಣಿ ಭರ್ಜಿಗಳನ್ನು ಹಿಡಿದಿರುವ 37,000 ಮಂದಿ ಸೈನಿಕರು. ದಾನ್ಯರಿಂದ 28,600 ಮಂದಿ ಯುದ್ಧ ನಿಪುಣರು. ಅಶೇರ್ಯರಿಂದ ಕಾಳಗಕ್ಕೆ ಸಿದ್ಧರಾದ 40,000 ಮಂದಿ ಯುದ್ಧ ನಿಪುಣರು. ಯೋರ್ದನಿನ ಆಚೆಯಲ್ಲಿದ್ದ ರೂಬೇನ್, ಗಾದ್, ಅರ್ಧ ಮನಸ್ಸೆ ಕುಲಗಳಿಂದ ಸರ್ವಾಯುಧಧಾರಿಗಳಾದ 1,20,000 ಮಂದಿ. ದಾವೀದನನ್ನು ಇಸ್ರಾಯೇಲ್ಯರ ಅರಸನನ್ನಾಗಿ ಮಾಡುವುದಕ್ಕೋಸ್ಕರ ಯುದ್ಧ ನಿಪುಣರಾದ ಈ ಎಲ್ಲ ಸೈನಿಕರು ಪೂರ್ಣ ಮನಸ್ಸಿನಿಂದ ಹೆಬ್ರೋನಿಗೆ ಬಂದರು. ಉಳಿದ ಎಲ್ಲ ಇಸ್ರಾಯೇಲ್ಯರು ದಾವೀದನಿಗೆ ರಾಜ್ಯಾಭಿಷೇಕ ಮಾಡುವುದರಲ್ಲಿ ಏಕಮನಸ್ಸುಳ್ಳವರಾಗಿದ್ದರು. ಅವರು ಅಲ್ಲಿ 3 ದಿವಸ ದಾವೀದನ ಸಂಗಡ ಇದ್ದು ಅನ್ನಪಾನಗಳನ್ನು ತೆಗೆದುಕೊಂಡರು. ಅವರ ಸಹೋದರರು ಅವರಿಗೋಸ್ಕರ ಎಲ್ಲವನ್ನೂ ಸಿದ್ಧಪಡಿಸಿದರು. ಇದಲ್ಲದೆ ಇಸ್ಸಾಕಾರ್, ಜೆಬುಲೂನ್, ನಫ್ತಾಲಿ ಮೊದಲುಗೊಂಡು ಎಲ್ಲ ಸಮೀಪ ಪ್ರಾಂತಗಳವರು ಎತ್ತು, ಕತ್ತೆ, ಹೇಸರ ಕತ್ತೆ, ಒಂಟೆ ಇವುಗಳ ಮೇಲೆ ಆಹಾರ ಪದಾರ್ಥಗಳನ್ನು ಹೇರಿಕೊಂಡು ಬಂದರು. ಅವರು ತಂದವುಗಳಾವೆಂದರೆ ತರತರದ ರೊಟ್ಟಿ, ಅಂಜೂರ ಹಣ್ಣಿನ ಉಂಡೆ, ಒಣಗಿದ ದ್ರಾಕ್ಷೆ ಗೊಂಚಲು, ದ್ರಾಕ್ಷಾರಸ, ಎಣ್ಣೆ, ಅನೇಕ ದನಕುರಿಗಳು ಇವೆ. ಇಸ್ರಾಯೇಲ್ಯರೊಳಗೆ ಮಹಾ ಸಂತೋಷವಿತ್ತಷ್ಟೇ. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ಒಟ್ಟಾಗಿ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಮೊದಲನೇ ಪೂರ್ವಕಾಲ ವೃತ್ತಾಂತ, ದ ಫಸ್ಟ್ ಬುಕ್ ಆಫ್ ಕ್ರಾನಿಕಲ್ಸ್, ಚಾಪ್ಟರ್ 12, 12ನೇ ಅಧ್ಯಾಯವನ್ನು ನಾವು ನೋಡಿಕೊಳ್ಳುತ್ತಿದ್ದೇವೆ. ದೇವರ ವಾಕ್ಯವನ್ನು ಯಾಕೆ ನಾವು ಅಧ್ಯಯನ ಮಾಡಬೇಕು, ಅದರಿಂದ ನಮಗೇನು ಪ್ರಯೋಜನ ಉಂಟಾಗ್ತದೆ ಎಂಬ ಪ್ರಶ್ನೆ ನಮಗಿರ್ಬೋದು. ಅದನ್ನು ತಿಳ್ಕೊಂಡು ನಾವು ಅಧ್ಯಯನ ಮಾಡೋದು ಒಳ್ಳೆಯದಂತ ಅನ್ನಿಸ್ತದೆ. ಒಂದು ವಾಕ್ಯ ನಿಮಗೋಸ್ಕರವಾಗಿ ನಾನು ಓದ್ತೇನೆ. ಅದರಲ್ಲಿ ಇರುವಂಥ ಒಂದು ಸಂಗತಿ, ಏನು ಪ್ರಯೋಜನ ದೇವರ ವಾಕ್ಯ ಅಧ್ಯಯನ ಮಾಡೋದರಲ್ಲಿ ಎಂಬುದು ನಮಗೆ ಗೊತ್ತಾಗ್ತದೆ. ಯೆರೆಮೀಯನು ಬರೆದ ಪ್ರವಾದನೆಯ ಗ್ರಂಥ 15ನೇ ಅಧ್ಯಾಯ ಮತ್ತು 16ನೇ ವಚನದ 2ನೇ ಭಾಗ. ಮೊದಲನೇ ಭಾಗ ಏನಿದೆ, ದೇವರ ವಾಕ್ಯ ಆಹಾರವಾಗಿದೆ ಅಂತ ಹೇಳ್ಬಿಟ್ಟು. ಹೌದು, ಪ್ರತಿದಿನ ಯಾಕೆ ದೇವರ ವಾಕ್ಯ ಅಧ್ಯಯನ ಮಾಡಬೇಕು? ಆಹಾರ. ಅದಕ್ಕೆ ನಾವು ಪ್ರತಿದಿನ ಆಹಾರದ ಅಗತ್ಯತೆ ನಮಗಿದ್ದ ಹಾಗೆ ಇದು ಕೂಡ ಆತ್ಮಿಕ ಆಹಾರ, ಇದರ ಅಗತ್ಯತೆ ಕೂಡ ನಮಗಿರಲೇಬೇಕು. ಆದರೆ 2ನೇ ಭಾಗ ಈ ರೀತಿಯಾಗಿದೆ. ಜೆರೆಮಾಯ 15:16 ಲೇಟರ್ ಪಾರ್ಟ್, ನಿನ್ನ ನುಡಿಗಳು ನನಗೆ ಹರ್ಷವೂ ಹೃದಯಾನಂದವೂ ಆದವು. ದೇವರ ವಾಕ್ಯ ಸಂತೋಷವನ್ನು ಕೊಡುವುದಾಗಿದೆ. ದಿನಾಲು ನಾವು ಸಂತೋಷ ಪಡಬೇಕಲ್ವಾ? ದೇವರ ವಾಕ್ಯ ನಮ್ಮ ಹೃದಯಕ್ಕೆ ಆನಂದ ಸಿಗಬೇಕಲ್ಲ? ದೇವರ ವಾಕ್ಯ. ದೇವರ ವಾಕ್ಯ ದೇವರ ವಾಕ್ಯ ಆಹಾರವಾಗಿದೆ. ದೇವರ ವಾಕ್ಯ ಹರ್ಷವಾಗಿದೆ. ದೇವರ ವಾಕ್ಯ ಹೃದಯಾನಂದವಾಗಿದೆ. ಈ ಕಾರಣಕ್ಕಾಗಿ, 3 ಕಾರಣಗಳಿಗಾಗಿ ನಾವು ದೇವರ ವಾಕ್ಯವನ್ನು ದಿನಾಲೂ ಅಧ್ಯಯನ ಮಾಡಬೇಕು ಅಂತ ಒಂದು ಅವಕಾಶ ಈಗ ನಮಗೆ ಸಿಕ್ಕಿದೆ. ದೇವರ ವಾಕ್ಯವನ್ನು ನಾವು ಇಂದು ಅಧ್ಯಯನ ಮಾಡಿಕೊಳ್ಳುವಂತೆ ಅದಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ. ಹೌದು, 12ನೇ ಅಧ್ಯಾಯ ನಾವು ಮೊದಲನೇ ಪೂರ್ವಕಾಲ ವೃತ್ತಾಂತ ನೋಡಿಕೊಳ್ಳೋದಕ್ಕೆ ಮುಂಚಿತವಾಗಿ 11ನೇ ಅಧ್ಯಾಯದಲ್ಲಿ ಏನಿತ್ತು ಎಂಬುದಾಗಿ ನೋಡಿಕೊಳ್ಳುವಾಗ 11ನೇ ಅಧ್ಯಾಯದಲ್ಲಿ
ಇರುವಂಥದ್ದು ದಾವೀದನಿಗೆ ಹತ್ತಿರವಾಗಿದ್ದಂಥ ಕೆಲವು ಸ್ನೇಹಿತರ ಬಗ್ಗೆ ಕೊಡಲಾಗಿದೆ. ಅಥವಾ ಸ್ನೇಹಿತರು ಅನ್ನೋದಕ್ಕಿಂತಲೂ ಒಂದು ರೀತಿಯಿಂದ ಹೌದು ಸ್ನೇಹಿತರು, ಇನ್ನೊಂದು ರೀತಿಯಿಂದ ನೋಡಿದರೆ ಜೊತೆ ಕೆಲಸದವರು, ಜೊತೆ ಸೇವಕರು. ಒಬ್ಬ ವ್ಯಕ್ತಿಗೆ, ಅದರಲ್ಲಿಯೂ ನಾಯಕನಾಗಿರುವಂಥ ವ್ಯಕ್ತಿಗೆ ಜೊತೆ ಕೆಲಸದವರು, ಜೊತೆ ಸೇವಕರು, ಜೊತೆ ಸಹಾಯಕರು ಬಹಳ ಬಹಳ ಪ್ರಾಮುಖ್ಯ. ಇಲ್ಲಿ ದಾವೀದನಿಗೆ 3 ಸ್ಪೆಷಲ್ ಆಗಿರುವಂಥವರಿದ್ದರು ಮತ್ತು ಇನ್ನೊಂದು 3 ತಂಡ ಒಂದಿತ್ತು ಮತ್ತು ಇನ್ನೊಂದು ತಂಡ 30 ಜನರ ಒಂದು ತಂಡ ಇತ್ತು ಮತ್ತು ಇನ್ನೊಂದು ತಂಡ ಸುಮಾರು 48 ಜನರ ಒಂದು ತಂಡವಾಗಿತ್ತು. ಇವರೆಲ್ಲರೂ ಭಾಳ ದಾವೀದನಿಗೆ ಹತ್ತಿರವಾಗಿದ್ದಂಥವರು, ದಾವೀದನಿಗೋಸ್ಕರವಾಗಿ ಪ್ರಾಣ ಕೂಡ ಕೊಡಲಿಕ್ಕೆ ರೆಡಿಯಾಗಿದ್ದಂಥವ್ರು. ಯಾಕಂದರೆ ಒಂದು ಸಾರಿ ಬೆತ್ಲೆಹೇಮ್ ಬಾವಿಯಿಂದ ನೀರು ಯಾರಾದರೂ ತಂದು ಕೊಟ್ಟರೆ ಎಷ್ಟು ಚೆನ್ನಾಗಿರ್ತಿತ್ತು ಎಷ್ಟು ಎಂಬುದಾಗಿ ಹೇಳಿದಾಗ 3 ಭಾಳ ಹತ್ತಿರ ತಮ್ಮ ಪ್ರಾಣವನ್ನೇ ಕೈಯಲ್ಲಿ ಇಟ್ಕೊಂಡು ಹೋಗಿ ದಾವೀದನಿಗೋಸ್ಕರವಾಗಿ ಶತ್ರುಗಳ ವಶವಾಗಿದ್ದಂಥ ಆ ಬಾವಿಯ ನೀರನ್ನು ತಕ್ಕೊಂಡು ಬಂದು ದಾವೀದನಿಗೆ ಕೊಡ್ತಾರೆ. ಅದರಿಂದ ಏನು ತೋರಿಸ್ತದೆ? ಪ್ರತಿಷ್ಠೆಯುಳ್ಳವರು ಅವನ ಸಂಗಡ ಇದ್ದರು. ಅದೇನು ತೋರಿಸ್ತದೆ? ಒಮ್ಮನಸ್ಸಿನಲ್ಲಿ ಇದ್ದಂಥವರು ಅವನ ಸಂಗಡ ಇದ್ದರು. ಅದೇನು ತೋರಿಸ್ತದೆ? ಒಂದು ನಂಬಿಗಸ್ತರಾದಂಥ ವ್ಯಕ್ತಿಗಳು ಅವನ ಸಂಗಡ ಇದ್ದರು. ಇದು ಬಹಳ ಬಹಳ ಆಶ್ಚರ್ಯವಾದಂಥ ಒಂದು ಸಂಗತಿ, ಅದ್ಭುತವಾದಂಥ ಒಂದು ಅನುಭವ. ಖಂಡಿತವಾಗಿ ಇಂಥ ವ್ಯಕ್ತಿಗಳು ನಮ್ಮ ಜೀವನದಲ್ಲಿದ್ದರೆ ಭಾಳ ದೊಡ್ಡ ಸಾಧನೆಯನ್ನು ದೇವರಿಗಾಗಿ ನಾವು ಮಾಡಬಹುದು. ಯೇಸು ಸ್ವಾಮಿ ಹೇಳಿದಂಥ ಒಂದು ಮಾತು ಸೀಕ್ರೆಟ್ಟು, ಈ ರೀತಿಯಾಗಿರುವಂಥವ್ರು ನಮಗೆ ಸಿಗಬೇಕಾದರೆ ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಸಾಯದಿದ್ದರೆ ಅದು ಒಂದೇ ಆಗಿ ಉಳಿಯುವುದು, ಸತ್ತರೆ ಬಹಳ ಫಲ ಕೊಡುವುದು ಎಂಬುದಾಗಿ ಯೋಹಾನ 12:24 ಹೇಳಿದ ಮಾತಿನ ಪ್ರಕಾರವಾಗಿ ದಾವೀದನಿಗೆ 3 + 3 30 ಜನರು, 48 ಜನರು ಎಂಬುದಾಗಿ ಇದ್ದರು. ಸರಿ, 12ನೇ ವಚನದಲ್ಲಿ ಇದು ಒಂದು ಫ್ಲ್ಯಾಶ್ ಬ್ಯಾಕ್ ಇದ್ದಂಗೆ, ಹಿಂದೆ ಏನಾಯಿತು, ಯಾವ ಘಟನೆಯಲ್ಲಿ ಏನಾಯಿತು ಎಂಬುದಾಗಿ ತಿಳಿಸುವಾಗ, ಒಂದು ಸಾರಿ ದಾವೀದನು ಸೌಲನಿಗೆ ಹೆದರಿಬಿಟ್ಟು ಓಡೋಗ್ತಾ ಇದ್ದನು. ಹಿಂದೆ ನಡೆದಂಥ ಒಂದು ಘಟನೆ, ಈಗಾಗಲೇ ರಾಜ ಆಗಿಬಿಟ್ಟಿದ್ದಾನೆ. ಅದನ್ನು ನಾವು 11ನೇ ಅಧ್ಯಾಯದಲ್ಲಿ ನೋಡ್ಬೋದು, ಯಾವ ರೀತಿಯಾಗಿ ದಾವೀದನನ್ನು ಅವರು ರಾಜ್ಯಾಭಿಷೇಕ ಮಾಡಿದರು ಎಂಬುದಾಗಿ ಅವನ ಜೊತೆಯಲ್ಲಿದ್ದಂಥವ್ರು. ಆದರೆ ಒಂದು ಕಾಲದಲ್ಲಿ ಏನು ನಡೀತಂತ ಹೇಳಿದ್ರೆ, ರಾಜನಾಗಿ ಇರಲಿಲ್ಲ ದಾವೀದನು, ಆದರೆ ರಾಜನಾದಂಥ ಅಥವಾ ಅರಸನಾದಂಥ ಸೌಲನು ಇದ್ದನು. ರಾಜ್ಯ ಇವನು ಕೊಲ್ಲಬೇಕಂತಿದ್ದ ದಾವೀದನು. ಆದ ಕಾರಣ ದಾವೀದನು ಏನು ಮಾಡ್ತಾನೆ, ಓಡಿ ಹೋಗಿಬಿಟ್ಟು ಅವನು ಎಡಬಲ ಕೈಗಳಿಂದ ಕಲ್ಲುಗಳನ್ನು ಬಾಣಗಳನ್ನು ಎಸೆಯಬಲ್ಲವರಾಗಿದ್ದಂಥ ಯುದ್ಧದಲ್ಲಿ ಸಹಾಯ ಮಾಡುವುದಕ್ಕಾಗಿ ಕೆಲವರು ಅವನ ಬಳಿಗೆ ಬಂದರು. ಇಲ್ಲಿ ಈ 12ನೇ ಅಧ್ಯಾಯದಲ್ಲಿ ಒಂದು ಪದ ನಾವು ಮತ್ತೆ ಮತ್ತೆ ಗಮನಿಸ್ತಕ್ಕದ್ದು ಏನಂದರೆ, 2ನೇ ವಚನ ಅವನ ಬಳಿಗೆ ಬಂದರು ಮತ್ತು 16ನೇ ವಚನ ದಾವೀದನ ಬಳಿಗೆ ಬರಲು, 18ನೇ ವಚನದ ಕೊನೆ ಭಾಗ ಅವನ ಜೊತೆಯಲ್ಲಿ ಸೇರಿಕೊಂಡರು, 19ನೇ ವಚನ ಅವನನ್ನೆಂದರೆ ದಾವೀದನನ್ನು ಕೂಡಿಕೊಂಡರು, 20ನೇ ವಚನ ಕೊನೆ ಭಾಗ ಇಂತಿಂಥ ಹೆಸರಿರುವಂಥವರು ಬಂದು ಸೇರಿಕೊಂಡರು, 21ನೇ ವಚನ ದಾವೀದನಿಗೆ ಸಹಾಯ ಮಾಡುವವರಾದರು. ಆ ರೀತಿಯಾಗಿ ಮತ್ತೆ ಮತ್ತೆ ಇರುವಂಥ ಒಂದು ಪದದಿಂದ ನಾವು ತಿಳ್ಕೊಳ್ಬೋದು ದಾವೀದನಿಗೆ ಯಾರ್ಯಾರು ಬಂದು ಸೇರಿಕೊಂಡ್ರು ಅವನ ಟೀಮ್ಗೆ. ಹೌದು 3 ಇದ್ದರು, ಇನ್ನೊಂದು 3 ಇದ್ದರು, ಹೌದು 30 ಜನ ಇದ್ದರು, ಹೌದು 48 ಜನ ಸುಮಾರಿದ್ದರು. ಆದರೂ ಕೂಡ ದಾವೀದನಿಗೆ ಇನ್ನು ಕೆಲವರು ಬಂದು ಯಾವ ರೀತಿಯಾಗಿ ಸೇರಿಕೊಂಡರು ಎಂಬುದಾಗಿ 12ನೇ ಅಧ್ಯಾಯದಲ್ಲಿ ನಾವು ನೋಡ್ಬೋದು. ಆದುದರಿಂದ ಒಬ್ಬ ನಾಯಕನಿಗೆ ಜನರು ಸೇರಿಕೊಳ್ಳುವಂಥದ್ದು, ಅವನ ಜೊತೆಯಲ್ಲಿ ತಮ್ಮನ್ನು ಸಮರ್ಪಿಸಿಕೊಳ್ಳುವಂಥದ್ದು,
ಅದು ದೇವರಿಂದ ಆಗುವುದಾದರೆ ಬಹಳ ಬಹಳ ಒಳ್ಳೆಯದು. ಯಾಕಂದರೆ ದೇವರು ಅಂಥ ಒಂದು ಅನುಕೂಲತೆ, ಅಂಥ ಒಂದು ಫೇವರ್ ಮಾಡಿಕೊಡಬೇಕು. ಇಲ್ಲದಿದ್ದರೆ ಒಂಟಿತನದ ಜೀವನ, ಒಂಟಿತನದ ಸೇವೆ ಭಾಳ ಜನರು ಮಾಡ್ತಾ ಇದ್ದಾರೆ. ಆ ರೀತಿಯಾಗಿರುವಂಥದ್ದು ದೇವ್ರ ಚಿತ್ತವಲ್ಲ. ಒಂದು ವೇಳೆ ನಮ್ಮಲ್ಲಿ ಯಾರು ಒಮ್ಮನಸ್ಸು ಇಲ್ಲದೆ ಇದ್ದಾರೋ ಅಂಥವರ ವಿಷಯದಲ್ಲಿ ಪ್ರಾರ್ಥಿಸಬಹುದು, ದೇವ್ರನ್ನ ಕೇಳ್ಕೊಳ್ಬೋದು, ದೇವ್ರು ಕೊಡ್ತಾರೆ. ಆದರೆ ಅಷ್ಟು ಈಸಿ ಅಲ್ಲ, ನಿಜ. ಸರಿ, ಇಲ್ಲಿ ಭಾಳ ಎಕ್ಸ್ಪರ್ಟ್ ಆದಂಥವರು ಕಲ್ಲು ಎಸೆಯೋದು ಹೇಗೆ ಅಂತ ಗೊತ್ತು, ಬಾಣಗಳನ್ನು ಎಸೆಯೋದು ಹೇಗೆ ಅಂತ ಗೊತ್ತಿರುವಂಥವರು ಕೆಲವರು ಅವನ ಬಳಿಗೆ ಬಂದು ಸೇರಿಕೊಂಡರು. ಆದರೆ ಕೆಲವರ ಸೌಲನ ಕುಲಬಂಧುಗಳಾದ ಬೆನ್ಯಾಮೀನರಲ್ಲಿ ಕೆಲವರು ಕೂಡ ದಾವೀದನ ಜೊತೆಯಲ್ಲಿ ಬಂದು ಸೇರಿಕೊಳ್ತಾರೆ. ಯಾಕಂದರೆ ಅದು ಅಪೋಸಿಷನ್ ಕಡೆಗಿದ್ದಂಥವ್ರು ಕೂಡ. ಅವ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಡಲಾಗಿದೆ 8ನೇ ವಚನದಲ್ಲಿ. ಆಶ್ಚರ್ಯ ಆಗ್ಬೋದು. ಅದೇನಂತ ಹೇಳಿದ್ರೆ, ದಾವೀದನ ಜೊತೆಯಲ್ಲಿ ಸೇರಿಕೊಂಡಂಥ ಅವರ ಕ್ವಾಲಿಟಿ, ಅವರ ಕ್ಯಾಲಿಬರ್, ಅವರ ಒಂದು ಗುಣಮಟ್ಟ ಹೇಗಿತ್ತು, ಅವರ ಒಂದು ಸ್ವಭಾವ ಸಾಮರ್ಥ್ಯ ಏನಿತ್ತು ಎಂಬುದಾಗಿ ನೋಡುವಾಗ, ರಣವೀರರು, ಯುದ್ಧ ನಿಪುಣರು, ಗುರಾಣಿ ಬರ್ಜಿಗಳಲ್ಲಿ ಪ್ರವೀಣರು. ಗುರಾಣಿ ಸುಮ್ಮನೆ ಇಡೋದಲ್ಲ, ಬರ್ಜಿ ಸುಮ್ಮನೆ ಇಟ್ಕೊಳ್ಳೋದಲ್ಲ, ಅದನ್ನು ಇಟ್ಕೊಳ್ಳೋದರಲ್ಲಿ ಎಕ್ಸ್ಪರ್ಟ್ ಆಗಿರಬೇಕು. ಸಿಂಹಮುಖರು, ಭಾಳ ವಿಚಿತ್ರ ಅಲ್ವಾ? ಸಿಂಹಮುಖರು, ಬೆಟ್ಟದ ಜಿಂಕೆಯಂತೆ ಪಾದತ್ವರಿತರು. ಎಂಥ ಡಿಸ್ಕ್ರಿಪ್ಷನ್, ಎಂಥ ವರ್ಣೆ. ಅಂಥವರು ಆಗಿದ್ದು ದಾವೀದನು ಅರಣ್ಯ ಮಾರ್ಗದಲ್ಲಿದ್ದಾಗ ಅವನನ್ನು ಕೂಡಿಕೊಂಡ ಗಾದ್ಯರು, ಮುಖ್ಯಸ್ಥನು ಈ ರೀತಿಯಾಗಿ ಹೆಸರುಗಳು ಒಬ್ಬೊಬ್ಬರದಾಗಿ ಅದರಲ್ಲಿ ಕೊಡಲ್ಪಟ್ಟಿದೆ. ಇಂಥವ್ರ ಬಗ್ಗೆ ಒಬ್ಬೊಬ್ಬರು ಅವರು ಸೇರಿಕೊಂಡಂಥವರಲ್ಲಿ ಕನಿಷ್ಠನು ಎಂಥವನಾಗಿದ್ದನು, ಬಲಿಷ್ಠನು, ಶ್ರೇಷ್ಠವಾದಂಥವನು ಎಂಥವನಾಗಿದ್ದನು, ಅವರ ಒಂದು ಸಾಮರ್ಥ್ಯ ಏನಿದೆ ಅಂತ ತಿಳ್ಕೊಳ್ಬೇಕಾ? ಮೊದಲನೇ ಪೂರ್ವಕಾಲ ವೃತ್ತಾಂತ 12ನೇ ಅಧ್ಯಾಯದ 14ನೇ ವಚನದಲ್ಲಿ ನಾವು ನೋಡ್ತೇವೆ. ಅದೇನಂತ ಬರೆದಿದೆ, ಇವರಲ್ಲಿ ಗಾದ್ಯರಾದ ಇವರು ಸೈನ್ಯಾಧಿಪತಿಗಳಾದರು. ಇವರಲ್ಲಿ ಕನಿಷ್ಠನಾದವನು 100 ಮಂದಿಗೆ ಸಮಾನನು. ವಾವ್! ಕನಿಷ್ಠನಾದವನು 100 ಮಂದಿಗೆ ಸಮಾನನು. ಹಾಗಾದರೆ ಬಲಿಷ್ಠನಾದವನು ಅಥವಾ ಶ್ರೇಷ್ಠನಾದವನು 1000 ಮಂದಿಗೆ ಸಮಬಲನು. ಫಸ್ಟ್ ಕ್ರಾನಿಕಲ್ಸ್ ಚಾಪ್ಟರ್ 12 ಆ್ಯಂಡ್ ವರ್ಸ್ 14. ಹಾಗಾದರೆ ನೋಡ್ರಿ, ಎಂಥ ಕ್ವಾಲಿಟಿ ವ್ಯಕ್ತಿಗಳು, ಗುಣಮಟ್ಟದ ವ್ಯಕ್ತಿಗಳು ಇವರು ಆಗಿದ್ದರು ಅಂತ ಹೇಳ್ಬಿಟ್ಟು. ಒಂದಾನೊಂದು ದಿವಸ ಬೆನ್ಯಾಮೀನ್ ಯೂದ ಕುಲದವರಲ್ಲಿ ಕೆಲವರು ದಾವೀದನಿದ್ದ ದುರ್ಗದ ಬಳಿಗೆ ಬರ್ತಾರೆ. ಬಂದಾಗ ದಾವೀದನು ಹೊರಗೆ ಹೋಗಿ ಅವರೆದುರಿಗೆ ನಿಂತ್ಕೊಂಡು ಒಂದು ಡೈರೆಕ್ಟ್ ಪ್ರಶ್ನೆ ಕೇಳ್ತಾನೆ. ನೀವು ಸ್ನೇಹ ಭಾವದಿಂದ ಸಹಾಯ ಮಾಡೋದಕ್ಕಾಗಿ ನನ್ನ ಬಳಿಗೆ ಬಂದಿರೋದಾದರೆ ನನ್ನ ಜೊತೆಗೆ ನೀವು ಐಕ್ಯವಾಗಿರ್ಬೋದು. ಆದರೆ ನಿರಪರಾಧಿಯಾದ ನನ್ನನ್ನು ನನ್ನ ವಿರೋಧಿಗಳಿಗೆ ಒಪ್ಪಿಸುವ ಕುಯುಕ್ತಿಯಿಂದ ನೀವೇನಾದರೂ ಬಂದಿರೋದಾದರೆ ಏನಂತ ಹೇಳ್ತಾನೆ, ನಮ್ಮ ಪಿತೃಗಳ ದೇವರು ನಿಮ್ಮನ್ನು ನೋಡಿ ದಂಡಿಸಲಿ. ನಾನೇನು ದಂಡಿಸೋದಿಲ್ಲ, ದೇವರು ನಿಮ್ಮನ್ನು ನೋಡಿಕೊಳ್ಳಿ. ಯಾಕಂದರೆ ದಾವೀದನಿಗೆ ಗೊತ್ತಾಗಲಿಲ್ಲ ವಿವೇಚನೆ, ಇವರು ಏನು ಒಳ್ಳೆ ಮನಸ್ಸಿನಿಂದ ಬರ್ತಿದ್ದಾರಾ ಅಥವಾ ಕುಯುಕ್ತಿಯಿಂದ ಬರ್ತಿದ್ದಾರೆ, ಸಮಾಧಾನವಾಗ್ಲಿಕ್ಕೆ ಬರ್ತಾ ಇದ್ದಾರಾ, ಐಕ್ಯವಾಗಿರ್ಲಿಕ್ಕೆ ಬರ್ತಾ ಇದ್ದಾರಾ, ಅಥವಾ ಏನಾದರೂ ಮೋಸ ಮಾಡಿ ಕುಯುಕ್ತಿಯಿಂದ ಇವನು ಹಿಡ್ಕೊಡ್ಬೇಕಂತ ಬರ್ತಿದ್ದಾರೆ ಅಂತ ಇವನು ಗೊತ್ತಿಲ್ಲ. ಅದ ಕಾರಣ ಇಂಥ ಒಂದು ಮಾತನ್ನು ಹೇಳ್ತಿದ್ದಾನೆ. ನೀವು ಒಳ್ಳೆ ಮನಸ್ಸಿನಿಂದ ನೀವು ಬರೋದಾದರೆ ಆಯ್ತು, ನಾನು ನಿಮ್ಮ ಹತ್ರ ಒಪ್ಪಿಗೆ, ಒಂದಾಗಿ ಐಕ್ಯ ಭಾವ ನನಗಿರ್ತದೆ. ಆದರೆ ಒಂದು ವೇಳೆ ನೀವೇನಾದರೂ ಒಂದು ಕುಯುಕ್ತಿಯಿಂದ ಬಂದರೆ ನಮ್ಮ ಪಿತೃಗಳ ದೇವರು ನಿಮ್ಮನ್ನು ನೋಡಿ ದಂಡಿಸಲಿ ಎಂಬುದಾಗಿ ಹೇಳ್ತಾನೆ. ಆವಾಗ 30 ಜನರು ಸುಮಾರು ಬಂದಿರ್ತಾರೆ ಈ ರೀತಿಯಾಗಿ ದಾವೀದನ ಹತ್ರ. ಆ 30 ಮಂದಿಯಲ್ಲಿ ಮುಖ್ಯಸ್ಥನಾದ ಅಮಾಸೈಯು ಏನು ಹೇಳ್ತಾನೆ, ಭಾಳ ಸ್ಟ್ರಾಂಗ್, ಇವನು ಬಲಿಷ್ಠನು, ಆತ್ಮಾವೇಶವುಳ್ಳವನಾಗಿ ಅವನು ಭಾಳ ಎಮೋಷ್ನಲ್ ಆಗಿಬಿಡ್ತಾನೆ ರೀ. ದಾವೀದನೇ, ನಾವು ನಿನ್ನವರು, ಶುಭವಾಗಲಿ. ಇಷಯನ ಮಗನೇ,
ನಾವು ನಿನ್ನ ಪಕ್ಷದವರು. ಶುಭವಾಗಲಿ ನಿನಗೂ ನಿನ್ನ ಸಹಾಯಕರಿಗೂ ಶುಭವಾಗಲಿ ಅಂತ ಹೇಳಿಬಿಟ್ಟು ಒಂದು ಮಾತು ಹೇಳ್ತಾನೆ. ಭಾಳ ಚೆನ್ನಾಗಿರುವಂಥ ಮಾತು. ಗಮನಿಸಿರಿ, ಮೊದಲನೇ ಪೂರ್ವಕಾಲ ವೃತ್ತಾಂತ 12:18 ವಚನದ ಹತ್ರ ಕೊನೆಯದಲ್ಲಿರುವಂಥ ಒಂದು ಮಾತು. ಅದೇನಂತ ಹೇಳಿದರೆ, ನಿನ್ನ ದೇವರು ನಿನಗೆ ಜಯಪ್ರದನಾಗಿರುವನು. ನಿನ್ನ ದೇವರು ನಿನಗೆ ಜಯಪ್ರದನಾಗಿದ್ದಾನೆ ಎಂಬಂಥ ಒಂದು ಮಾತು ಹೇಳಲಿಕ್ಕೆ ಶಕ್ತಿಯುತವಾದ ಮಾತು ಹೇಳ್ತಾನೆ. ಆಗ ದಾವೀದನು ಅವರನ್ನು ತನ್ನ ಜೊತೆಯಲ್ಲಿ ಸೇರಿಸಿಕೊಂಡು ಸೈನ್ಯಾಧಿಪತಿಗಳನ್ನಾಗಿ ನೇಮಿಸ್ತಾನೆ. ಸರಿ, ಆ ರೀತಿಯಾಗಿ ಒಬ್ಬೊಬ್ಬರಾಗಿ ದಾವೀದನ್ನು ಸೇರಿಕೊಳ್ತಾರೆ. ಯಾರ್ಯಾರು ಸೇರಿಕೊಂಡ್ರು ಅಂತ ಹೇಳ್ಬಿಟ್ಟು ನೋಡುವಾಗ, ಸೌಲನಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಹೋಗುವ ಫಿಲಿಸ್ಟಿಯರ ಜೊತೆಯಲ್ಲಿ ದಾವೀದನೂ ಹೋಗುತ್ತಿರುವಾಗ ಕೆಲವು ಮಂದಿ ಮನಸ್ಸೆಯವರು ಬಂದು ಅವನನ್ನು ಸೇರಿಕೊಂಡ್ರು. ಮತ್ತು ದಾವೀದನ ಜೊತೆಗೆ ಒಬ್ಬೊಬ್ಬರಾಗಿ 3 ಇದ್ದರು, ಇನ್ನೊಂದು 3 ಆದರು, ಆನಂತರ 30 ಆದರು, 48 ಆದರು. ಈಗ ಹೆಚ್ಚಾಗಿ ಬಂದಾಗ ದಾವೀದ ನಿಜವಾಗಿ ಫಿಲಿಸ್ಟಿಯರಿಗೆ ಸಹಾಯಕನಾಗಿರಲಿಲ್ಲ. ಆದರೂ ಕೂಡ ಕೆಲವರು ಅವನನ್ನು ಇಲ್ಲ ಅಂತ ಡೌಟ್ ಪಡ್ತಾರೆ, ಸಂದೇಹ ಪಡ್ತಾರೆ. ಆದರೂ ಕೂಡ ಅವನು ಹಿಂದಿರುಗಿ, ಆಯ್ತು ನಿಮಗೆ ಸಮಸ್ಯೆ ಯಾಕೆ, ನಾನು ಇದಾಗಬಾರ್ದು ಅಂತ ಹೇಳ್ಬಿಟ್ಟು ಹೊರಟು ಬಿಡ್ತಾನೆ. ಹೋಗುವಾಗ ಮನಸ್ಸೆ ಕುಲದ ಸಹಸ್ರಾಧಿಪತಿಗಳಾದ ಅದ್ನ, ಯೋಜಬಾದ್, ಎದಿಗಯೇಲ್, ಮಿಖಾಯೇಲ್ ಕೂಡ ಇವರೆಲ್ಲರೂ ಕೂಡ ಬಂದು ದಾವೀದನ್ನು ಸೇರಿಸ್ಕೊಳ್ತಾರೆ. ಈಗ ಒಂದೊಂದಾಗಿ ಸೇರಿಕೊಳ್ತಾ ಇದ್ದಾರೆ. ಎಷ್ಟು ಜನ ಆದರೂ 22ನೇ ವಚನ, ದಾವೀದನ ಸಹಾಯಕ್ಕಾಗಿ ಪ್ರತಿದಿನವೂ ಹೊಸ ಗುಂಪುಗಳು ಬರುತ್ತಿದ್ದವು. ಅವನ ಸೈನ್ಯ ದೇವ ಸೈನ್ಯದಷ್ಟು ದೊಡ್ಡದಾಯಿತು. ಕಡೆಗೆ ಭಾಳ ಒಳ್ಳೆ ಸಪೋರ್ಟ್ ಆತನಿಗೆ ಸಿಕ್ತು. ಈಗ ದಾವೀದನ ಪಟ್ಟಾಭಿಷೇಕಕ್ಕೋಸ್ಕರವಾಗಿ ಹೆಬ್ರೋನಿಗೆ ಯಾರ್ಯಾರು ಬಂದರು ಎಂಬುದಾಗಿ ನೋಡಿಕೊಳ್ಳೋಣ. 23ರಿಂದ ಕಡೆವರೆಗಿರುವಂಥ ವಾಕ್ಯ ಭಾಗದಲ್ಲಿ ಯಾರ್ಯಾರು ದಾವೀದನ, ನಾನು ಈಗಾಗಲೇ ಹೇಳಿದೆ, ಇದೊಂದು ಫ್ಲ್ಯಾಶ್ ಬ್ಯಾಕ್ ಇದ್ದ ಹಾಗೆ ಹಿಂದೆ ನಡೆದಿದ್ದನ್ನು ತಿಳಿಸ್ತಾ ಇರುವಂಥ ಒಂದು ಸನ್ನಿವೇಶದಲ್ಲಿ ಇಷ್ಟಿಷ್ಟು ಸಂಖ್ಯೆಯವರು, ಈ ಕುಲದವರು, ಸೌಲನ ಸಂಬಂಧಿಕರು ಕೂಡ ಕೆಲವರು, ಬೆನ್ಯಾಮೀನರಲ್ಲಿ ಸುಮಾರು 3000 ಮಂದಿ. ಈ ರೀತಿಯಾಗಿ ಒಂದೊಂದಾಗಿ 600 ಜನರು, 300 ಜನರು ಅಥವಾ ಸಾವಿರಾರು ಜನರು ಅಂತ ಹೇಳ್ಬಿಟ್ಟು ದಾವೀದನ ಜೊತೆಗೆ ಸೇರಿಕೊಂಡ್ರು ಅಂತ ಹೇಳ್ಬಿಟ್ಟು 1ರಿಂದ 22 ವಚನಗಳಲ್ಲಿ ಇಂತಿಂಥವ್ರು ಸೇರಿಕೊಂಡ್ರು ಕೂಡಿ ಬಂದರು. ಆದರೆ 23ರಿಂದ ಇವರೆಲ್ಲ ಯಾಕೆ ಕೂಡಿಕೊಂಡಿದ್ದಾರೆ, ಯಾಕೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ನೋಡುವಾಗ, ದಾವೀದನ ಪಟ್ಟಾಭಿಷೇಕ ಅದು ಭಾಳ ಸ್ಪೆಷಲ್ ಅಲ್ಲ. ಆ ರೀತಿಯಾಗಿರೋದರಿಂದ 100 ಜನರು, 1000 ಜನರು ಎಂಬಂತೆ ಬಂದಾಗ ಒಂದು ಮಾತು ನನಗೆ ಭಾಳ ಇಷ್ಟವಾದಂಥ ಒಂದು ಮಾತು ಈ 38ನೇ ವಚನದಲ್ಲಿ ನೋಡುವಾಗ, ಇಸ್ರಾಯೇಲ್ರ ದಾವೀದನಿಗೆ ರಾಜ್ಯಾಭಿಷೇಕ ಮಾಡುವುದರಲ್ಲಿ ಏಕ ಮನಸ್ಸುಳ್ಳವರಾಗಿದ್ದರು. 38ನೇ ವಚನ. ಆದ ಕಾರಣ ಹೌದು, ಈ ಯುದ್ಧ ನಿಪುಣರಾಗಿದ್ದರು, ಆದರೆ ಅದೇ ಸಂದರ್ಭದಲ್ಲಿ ದಾವೀದನ ಜೊತೆಯಲ್ಲಿ ಏಕ ಮನಸ್ಸುಳ್ಳವರಾಗಿದ್ದರು. ಅವರ ಸಹೋದರರು ಅವರಿಗೋಸ್ಕರ ಎಲ್ಲವನ್ನು ಸಿದ್ಧಪಡಿಸಿದರು. ಆದ ಕಾರಣ ಆ ರೀತಿಯಾಗಿ ಬಂದು ಸೇರಿದಾಗ ಇಸ್ರಾಯೇಲ್ರೊಳಗೆ ಏನಾಯಿತು? ಕೊನೆಯ ವಚನ, ಇಸ್ರಾಯೇಲ್ರೊಳಗೆ ಮಹಾ ಸಂತೋಷ ಇತ್ತು. ಮೊದಲನೇ ಪೂರ್ವಕಾಲ ವೃತ್ತಾಂತ 12ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 12. Now these are they that came to David to Ziklag while he yet kept himself close because of Saul the son of Kish, and they were among the mighty men, helpers of the war.
They were armed with bows, and could use both the right hand and the left in hurling stones and shooting arrows out of a bow, even of Saul's brethren of Benjamin. The chief was Ahiezer, then Joash, the sons of Shemaiah the Gibeonite, and Jeziel, and Pelet, the sons of Azmaveth, and Berekah, and Jehu the Antothite, and Ishmaiah the Gibeonite, a mighty man among the 30, and over the 30, and Jeremiah, and Jehaziel, and Jehonan, and Josabad the Gederathite, Eluzai, and Jeremoth, and Bealiah, and Shemariah, and Shephatiah the Haruphite, Elkanah, and Jesiah, and Azareel, and Joezer, and Jashobeam the Korhites, and Joelah, and Zebediah the sons of Jeroham of Gedor. And of the Gadites, these separated themselves unto David into the whole to the wilderness men of might, and men of war fit for the battle, that could handle shield and buckler, whose faces were like the faces of lions, and were as swift as the roes upon the mountains. Ezer the first, Obadiah the second, Eliab the third, Mishmanah the fourth, Jeremiah the fifth, Attai the sixth, Eliel the seventh, Johanan the eighth, Elzabad the ninth, Jeremiah the 10th, Machbenai the 11th. These were the sons of Gad, captains of the hosts. One of the least was over 100, and the greatest over 1,000. These are they that went over Jordan in the first month, when it had overflown all his banks, and they put to flight all them of the valleys, both toward the east and toward the west. And there came of the children of Benjamin and Judah to the hold unto David. And David went out to meet them, and answered and said unto them, If ye be come peaceably unto me to help me, mine heart shall be knit unto you. But if ye be come to betray me to mine enemies, seeing there is no wrong in mine hands, the God of our fathers look thereon and rebuke it. Then the Spirit came upon Amasai, who was chief of the captains, and he said, Thine are we, David, and on thy side, thou son of Jesse, peace, peace be unto thee, and peace be to thine helpers, for thy God helpeth thee. Then David received them, and made them captains of the band. And there fell some of Manasseh to David, when he came with the Philistines against Saul to battle. But they helped them not, for the lords of the Philistines upon advisement sent him away, saying, He will fall to his master Saul, to the jeopardy of our heads. As he went to Ziklag, there fell to him of Manasseh Adnah, and Jozabad, and Jediael, and Michael, and Jozabad, and Elihu, and Zilthai, captains of the thousands that were of Manasseh. And they helped David against the band of the rovers, for they were all mighty men of valor, and were captains in the host. For at that time, day by day, there came to David to help him, until it was a great host, like the host of God. These are the numbers of the bands that were ready armed to the war, and came to David to Hebron, to turn the kingdom of Saul to him, according to the word of the Lord. The children of Judah that bare shield and spear were 6,800 ready armed to the war. Of the children of Simeon, mighty men of valor for the war, 7,100. Of the children of Levi, 4,600. And Jehoiada was the leader of the Aaronites, and with him were 3,700. And Zadok, a young man mighty of valor, and of his father's house 22 captains. And of the children of Benjamin, the kindred of Saul, 3,000. For hitherto the greatest part of them had kept the ward of the house of Saul. And of the children of Ephraim, 20,800 mighty men of valor, famous throughout the house of their fathers. And of the half-tribe of Manasseh, 18,000, which were expressed by name, to come and make David king. And of the children of Issachar, which were men that had understanding of the times, to know what Israel ought to do, the heads of them were 200, and all their brethren were at their commandment. Of Zebulun, such as went forth to battle, expert in war, with all instruments of war, 50,000, which could keep rank. They were not of double heart. And of Naphtali 1,000 captains, and with them with shield and spear 37,000. And of the Danites expert in war 28,600. And of Asher, such as went forth to battle, expert in war, 40,000. And on the other side of Jordan, of the Reubenites and the Gadites, and of the half-tribe of Manasseh, with all manner of instruments of war for the battle, 120,000. All these men of war that could keep rank came with a perfect heart to Hebron, to make David king over all Israel. And all the rest also of Israel were of one heart to make David king. And there they were with David 3 days, eating and drinking.
for their brethren had prepared for them. Moreover, they that were nigh them, even unto Issachar and Zebulun and Naphtali, brought bread on asses, and on camels, and on mules, and on oxen, and meat, meal, cakes of figs, and bunches of raisins, and wine, and oil, and oxen, and sheep abundantly, for there was joy in Israel.